ಪಟ್ಟಣದ ಪ್ರವಾಸಿ ಮಂದಿರದಲ್ಲಿಂದು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಸಂಘಕ್ಕೆ ಹಸಿರು ಸೇನೆ ರೈತ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷ ನಾಗೇಶ್ ರವರ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ರಾಜ್ಯಾಧ್ಯಕ್ಷ ಹಾಗೂ ಸಂಸ್ಥಾಪಕ ಅರುಣ್ ಕುಮಾರ್ ಸಮ್ಮುಖದಲ್ಲಿ ಸರಿಸುಮಾರು 50ಕ್ಕೂ ಹೆಚ್ಚು ರೈತರು ಸೇರ್ಪಡೆಗೊಂಡರು. ರೈತ ಪರ್ವ ಸಂಘದ ರಾಜ್ಯಾಧ್ಯಕ್ಷ ಡಾ ಅರುಣ್ ಕುಮಾರ್ ಮಾತನಾಡಿ, ಹಸಿರು ಸೇನೆ ಸಂಘದ 50ಕ್ಕೂ ಹೆಚ್ಚು ಸದಸ್ಯರು ನಮ್ಮ ರೈತ ಪರ್ವ ಸಂಘಕ್ಕೆ ಸೇರಿರುವುದು ಬಹಳ ಸಂತೋಷವಾಗಿದೆ. ನಮ್ಮ ಸಂಘವು ರಾಜ್ಯದಲ್ಲಿ 23 ಘಟಕಗಳನ್ನು ಹೊಂದಿದ್ದು ಮುಂಬರುವ ದಿನಗಳಲ್ಲಿ ರಾಜ್ಯಾದ್ಯಂತ ಸಂಚರಿಸಿ ಪ್ರತಿ ಗ್ರಾಮಗಳಿಗೂ ಭೇಟಿ ನೀಡಿ ಎಲ್ಲಾ ತಾಲೂಕಿನಲ್ಲೂ ಸಂಘದ ಘಟಕವನ್ನು ಪ್ರಾರಂಭಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆಂದು ಹೇಳಿದರು. ಈ ಸಂದರ್ಭದಲ್ಲಿ ರೈತ ಪರ್ವ ಸಂಘದ ರಾಜ್ಯ ಗೌರವಾಧ್ಯಕ್ಷ ಜೆಎಂ ಕುಮಾರ್, ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಡಾ ಅಬ್ದುಲ್ ಶುಕೂರ್, ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷೆ ತಾರಾಕುಮಾರ್, ರಾಜ್ಯ ಕಾರ್ಯದರ್ಶಿ ಚಾಮರಾಜ್, ಸಂಘಟನಾ ಕಾರ್ಯದರ್ಶಿ ಜಯರಾಮೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಡೂಪ್ಲಿಕೇಟ್ ಅವರು ಸುಮಾರು ಜನ ಇರ್ತಾರೆ. ಏನ್ ಹೇಳ್ತೀರಿ ಸರ್? ಖಂಡಿತ ಸರ್, ನಮ್ಮ ಕಣ್ಣಿಂದ ನೋಡ್ಬಿಟ್ಟಿದ್ವಿ. ನಮ್ಮ ರೈತ ಸಂಘದಲ್ಲಿ ಇಲ್ಲಿ ನಾವು ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಅಂತ ಏನೋ ಒಂದು ಟೀಮ್ ಅನ್ನು ಕಟ್ಟಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ ಹೊರತ ಇದ್ರಲ್ಲಿ ಯಾವ್ದು ಅಧಿಕಾರ ಮತ್ತೆ ದರ್ಪ ಮತ್ತೆ ನಾವು ಸ್ಕೋಪು ಇದು ಯಾವ್ದು ಮಾಡಕ್ ಬಂದಿಲ್ಲ. ರೈತರು ನಾನು ಮೊದ್ಲು ಹೇಳ್ದಾಗೆ ನೀವು ಕೆಲ್ಸಗಳಿದ್ರೆ ಮಧ್ಯರಾತ್ರಿ ಕೂಡ ಫೋನ್ ಮಾಡಿ ಬಂದಿರೋ ರೈತರಿಗೆ ನಾವು ಸ್ಪಂದಿಸ್ತೀವಿ. ಆದ್ರೆ ನಾವು ಸುಮ್ನೆ ಶೋ ಕೊಡಕ್ಕೋ ನಿಮ್ಗೆ ಇಲ್ಲಿ ಬಿಟ್ಟು ಬೋಧನೆಗಳು ಕೊಡಕ್ಕೋ ಖಂಡಿತ ಬರಲ್ಲ. ನಾವು ನಿಮ್ ಕೆಲಸ ಇದ್ರೆ ಖಂಡಿತ ಫೋನ್ ಮಾಡಿ ಅಂತ ನಾವು ಮೊದ್ಲು ಹೇಳಿದೀವಿ ಸರ್. ಹೇಳ್ದೆ ರಾಜ್ಯಾಧ್ಯಕ್ಷರು ಅನ್ಕೊಂಡು ನೀವು ಕೇಳಿದ್ರಿ. ರಾಜ್ಯಾಧ್ಯಕ್ಷರು ಮತ್ತೆ ಮೈಸೂರು ಜಿಲ್ಲಾಧ್ಯಕ್ಷರು, ಮೈಸೂರು ಜಿಲ್ಲೆ ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು ಅಂತ ಆಗಿರೋದು ಜಾಸ್ತಿ ನಮ್ಮ ಬೇರೆ ರೈತರ ಸಂಘಟನೆ. ನಮ್ಮ ರೈತ ಪರ್ವದಿಂದ ಯಾರು ಆಗಿಲ್ಲ. ರೈತ ಪರ್ವದಿಂದ ರಾಜ್ಯಾಧ್ಯಕ್ಷರು ಅಂತ ಆಗಂತದ್ ವ್ಯಕ್ತಿ ಅಂತಂದ್ರೆ ನಮ್ಮ ಅರುಣ್ ಕುಮಾರ್ ಅವ್ರು ಮಾತ್ರ ಆಗಿರೋದು. ಇಲ್ಲಿ ಆಗಿರೋದು ಯಾರು ನಂಜನಸ್ವಾಮಿ ಬಣ್ಣದ ಏನಿದೆ ಅವು ಸಂಘಟನೆಯಲ್ಲಿ ಬಹಳ ರಾಜ್ಯಾಧ್ಯಕ್ಷರು. ಪುಟ್ಟಣ ಕಣಗಾಲು ಅವರು ಇದ್ರಲ್ಲಿ ಅವ್ರದ್ದು ಒಂದಿದೆ, ಅವ್ರೊಬ್ರು ಮಾಡಿದ್ರು. ಬರ್ತಾಯ್ತಾ ಒಂದು ನಿಮಿಷ. ಜೈ ರೈತ ಪರ್ವಕ್ಕೆ, ಜೈ ರೈತ ಪರ್ವಕ್ಕೆ, ಜೈ ರೈತ ಪರ್ವಕ್ಕೆ. ಆಯ್ತಾ? ಈಗ ಹೆಸರು ಹೇಳ್ತಾ ಹೋದ್ರೆ ಒಬ್ರು ಬಿಟ್ಟು ಇನ್ನೊಬ್ರು ಬಿಟ್ಟು ಅಂತ ಬೇಸರ ಮಾಡ್ಕೊಳ್ಳೋದು ಬೇಡಿ. ಇಲ್ಲೆಲ್ಲ ಬಂದಿರುವಂತ ವೇದಿಕೆಯಲ್ಲಿರುವಂತ ಹಿರಿಯರು ಮತ್ತು ನನ್ನ ಜೊತೆಯಲ್ಲಿ ಇದುವರೆಗೆ ಕೆಲಸ ಮಾಡಿದಂತ ಸಹಪಾಠಿಗಳಿಗೆ ನನ್ನ ಒಂದು ಉತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಏನು ಅಂತ ಈಗ ಇದಾಗ ಕಳೆದ ಬಾರಿ ಅಲ್ಲೇ ಒಂದು 2-3 ತಿಂಗಳಿಂದ ನಾವು ಈ ಒಂದು ವಿಚಾರವಾಗಿ ಚರ್ಚೆ ಮಾಡ್ತಾ ನಾನು ಈ ಹಿಂದೆ ಹಸಿರು ಸೇನೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅನ್ನೋ ಒಂದು ಯಾವುದೋ ಒಂದು ಬಣದಲ್ಲಿ ನಾವು ಗುರುತಿಸ್ಕೊಂಡಿದ್ವಿ. ಕಾರಣಾಂತರದಿಂದ ಈ ಒಂದು ಬಜೆಟ್ ಕರೀತಾವ್ರೆ. ಈ ಬಜೆಟ್ ಬಗ್ಗೆ ನಾವು ಮೈಸೂರಿನಲ್ಲಿ ಒಂದು ಸುದ್ದಿಗೋಷ್ಠಿಗೆ ರೆಡಿ ಮಾಡ್ಕೋತಾ ಇದೀವಿ. ಖಂಡಿತ ಕೆಲವೊಂದು ವಿಚಾರಗಳು ಆಲ್ರೆಡಿ ಹರಿದಾಡ್ತಾ ಇದೆ. ಒಬ್ಬ ರೈತನ ಮಗನ್ಗೆ ಹೆಣ್ಣು ಕೊಡ್ತಾ ಇಲ್ಲ. ಈ ಹೆಣ್ಣು ಕೊಡ್ಬೇಕಂದ್ರೆ ಒಂದು 10 ಲಕ್ಷ ಠೇವಣಿ ಇಟ್ಟರೆ ಒಂದು ಹುಡುಗಿಗೆ, ನೀನು ರೈತನ ಮಗನ ಮದ್ವೆ 10 ಲಕ್ಷ ಇಡ್ತೀನಿ ಅಂದ್ರೆ ಈಗ ಆ ಹುಡುಗಿಗೂ ಕೂಡ ಸಹಾಯಧನ ಸಿಕ್ತಂಗಾಯ್ತು. ಏನೇನೋ ಭಾಗ್ಯ ಕೊಡ್ತೀರಿ, ಕೊಡಿ ರೈತನಿಗೆ ಒಂದು ಇದೊಂದು ಭಾಗ್ಯ ಕೊಡಿ. ಏನ್ ನಿಮ್ಮ ಕೈಯಿಂದ ಏನ್ ಕೊಡ್ತಾ ಇಲ್ಲ. ನೀವು ಈಗ ಯಾವ್ದಾರ ಒಂದು ಕೆಲಸ ಕಾರ್ಯ ಮಾಡೋನು ಐಷಾರಾಮಿ ಜೀವನ ಮಾಡ್ತಾನೆ. ರೈತ ಯಾವತ್ತು ಐಷಾರಾಮಿ ಜೀವನ ಮಾಡಿಲ್ಲ, ಫಾರಿನ್ ನೋಡಿಲ್ಲ, ವಿದೇಶ ನೋಡಿಲ್ಲ. ನಾವು ಬರೀ ಭೂಮಿ, ಬೆಳಗ್ಗೆ ಆಯ್ತು ಅಂದ್ರೆ ಭೂಮಿ, ಸಂಜೆ ಆಯ್ತು ಅಂದ್ರೆ ಭೂಮಿ. ನೀವು ನಮ್ಗೆ ಸಬ್ಸಿಡಿ ಅದು ಇದು ಏನು ಕೊಡ್ಬೇಡಿ ಸ್ವಾಮಿ. ನಮ್ ಬೆಂಬಲ ಬೆಲೆನೂ ಕೊಡ್ಬೇಡಿ. ನಾವು ಬೆಳೆದಂತ ಬೆಳೆಗೆ ನ್ಯಾಯಯುತವಾದ ಬೆಲೆ ಕೊಡಿ.